ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಶ್ರೀ ಹೇಗಿದ್ಯಾ? ಯಾಕೆ ಮಾಮ್ಸ್ ಎಲ್ಲರೂ ಇಷ್ಟೊಂದು ಸೀರಿಯಸ್ ಆಗಿ ವೆಲ್ಕಮ್ ಮಾಡ್ತಿದ್ದೀರಾ? ದಿಸ್ ಇಸ್ ನಾಟ್ ಫೇರ್. ಪೊಲೀಸ್ನವ್ರು ತೊಂದರೆ ಕೊಟ್ರೇನೋ? ಅವ್ರು ಕೊಟ್ಟರು, ನಾನು ತಗೊಳ್ಳಿಲ್ಲ. ಅಲ್ಲ, ಏನು ನಿಮ್ಮ ಮಗನ ಅಷ್ಟೊಂದು ವೀಕ್ ಅಂದ್ಕೊಂಡಿದ್ದೀರಾ? ಇನ್ನು 6 ಜನ ಅಮ್ಮಂದಿರು ಬೆಳೆಸಿರೋ ಮಗ. ಪೊಲೀಸ್ನವರು ಯಾವುದೋ ಚಿಕ್ಕ ಎನ್ಕ್ವೈರಿಗೆ ಅಂತ ಕರೆದಿದ್ರು, ಹೋಗಿ ಬಂದೆ ಅಷ್ಟೇ. ಅಪ್ಪ, ಈಗ ಜೀವ ಬಂದಂಗಾಯ್ತು. ಎಲ್ಲಿ ನೀನು ಬೇಜಾರು ನೋಡ್ಕೊಂಡು ಬರ್ತೀಯೋ ಅಂತ ಆತಂಕ ಆಗಿತ್ತು ಕಣೋ. ಎಲ್ಲರೂ ಹೀಗೆ ಮಾತಾಡ್ಸ್ತಾ ಇರ್ತೀರೋ ಅಥವಾ ಮಗನ ಹೊಟ್ಟೆಗೆ ಏನಾದರೂ ಹಾಕ್ತಿರೋ? ಕೇಳೋದು ಹೆಚ್ಚು, ನಾವು ಬಡಿಸೋದು ಹೆಚ್ಚು. ನಾವು ಊಟ ಮಾಡಿಲ್ಲ, ನೀನು ಕೈ ಕಾಲು ಮುಖ ತೊಳ್ಕೊಪ್ಪ. ಬಾರಿ ಕಲ್ಲು ಈ ಬಾರಿ ಬಸ್ಸು, ಬಾ ಬಾ ಬಾ. ನಾನು ತಿನ್ನಿಸ್ತೀನಿ ಸುಮ್ಮನೆ. ಅಯ್ಯೋ, ನೀವಿಬ್ರು ಸುಮ್ಮನೆ ರೀ. ನೀ ಸುಮ್ಮನೆ. ಒಂದು ನಿಮಿಷ. ನಾನು ಊಟ ಮಾಡೋವರೆಗೂ ಕಾಯ ಮುದ್ದು ಅಮ್ಮ ಅಂದರು ನೀವು. ನಾನು ಊಟ ಮಾಡೋವರೆಗೂ ಒಂದು ಹನಿ ನೀರು ಕೂಡ ಕುಡಿಯಲ್ಲ ನೀವು. ಯಾವಾಗಲೂ ಪ್ರಪಂಚದಲ್ಲಿ ಅಮ್ಮಂದಿರು ನನ್ನ ಮಕ್ಕಳು ಟೈಮಿಗೆ ಸರಿಯಾಗಿ ಊಟ ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಅಮ್ಮಂದಿರು ಟೈಮಿಗೆ ಸರಿಯಾಗಿ ಊಟ ಮಾಡಲಿ ಅಂತ ಯೋಚನೆ ಮಾಡೋ ಮಕ್ಕಳು ತುಂಬ ಅಪರೂಪ. ಸೊ ಫಾರ್ ಎ ಚೇಂಜ್ ಇವತ್ತು ನಾನು ನಿಮಗೆ ತಿನ್ನಿಸ್ತೇನೆ. ವಾಟ್ ಪ್ಲೀಸ್ ಮಾಮ್, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹಾಂ, ಈಗ ನಾನು ಸೀನಿಯರಿಟಿ ಪ್ರಕಾರ ತಿನ್ನಿಸ್ತೀನಿ. ನಾನು ಮೊದಲು ನನಗೆ ತಿನ್ನಿಸಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬಾರ್ದು. ಹಾಂ, ರೈಟ್? ನನ್ನ ಮೊದಲು ಎತ್ತಾಡಿಸಿ ನನಗೆ ಶ್ರೀನಿಧಿ ಅಂತ ಮುದ್ದಾದ ಹೆಸರಿಟ್ಟ ನನ್ನ ಮುದ್ದು ಅಜ್ಜಿಗೆ ಮೊದಲನೇ ತುತ್ತು. ಚಿಕ್ಕವನಿದ್ದಾಗ ಅಳ್ತಿದ್ದಾಗ ನನ್ನ ಮೊದಲು ಎತ್ಕೊಂಡು ಸಮಾಧಾನ ಮಾಡ್ತಿದ್ದ ಕಲಾ ಮಾಮ್ಗೆ ಎರಡನೇ ತುತ್ತು. ನಾನು ಚಿಕ್ಕವನಿದ್ದಾಗ ನಾನು ಮಾಡ್ತಿದ್ದ ಎಲ್ಲ ಸಣ್ಣ ಪುಟ್ಟ ತಪ್ಪುಗಳನ್ನ ಮುಚ್ಚಿಟ್ಟು ನನ್ನ ಪ್ರೊಟೆಕ್ಟ್ ಮಾಡ್ತಿದ್ದ ಲಲಿತಾ ಮಾಮ್ಗೆ ಮೂರನೇ ತುತ್ತು. ಚಿಕ್ಕ ವಯಸ್ಸಲ್ಲಿ ನನಗೆ ದೇವರ ಪ್ರಾರ್ಥನೆ ಹೇಳಿಕೊಟ್ಟ ವಸುಮಾಮ್ಗೆ 4ನೇ ತುತ್ತು. ಜಾನ್ವಿ ಸಿಗದೆ ನೀನೆಲ್ಲಿ ಕೂಗ್ ಹೋಗಿ ಬೇಜಾರು ಮಾಡ್ಕೊಂಡಿದ್ಯಾ? ನಿನ್ನನ್ನು ಹೇಗೆ ಸಮಾಧಾನ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಆದರೆ ನಿನ್ನನ್ನು ನೋಡಿದ ಮೇಲೆ ನಿಜವಾಗ್ಲೂ ಸಮಾಧಾನ ಆಗ್ತಿದೆ ಕಣೋ. ಜಾನ್ವಿನ ಒಪ್ಕೊಳ್ಳಿದೆ ಮದನ್ನ ಮದುವೆ ಆದರೆ ಅವಳಿಗೆ ಲಾಸು, ನನಗೆ ಲಾಸ್ ಇಲ್ಲ ಅಲ್ವಾ ಮಾಮ್? ಕರೆಕ್ಟ್ ಕಣೋ, ಕರೆಕ್ಟ್. ನೀನು ಹೇಳ್ತಿರೋದು ಕಣೋ. ಜಾನ್ವಿಗಿಂತ 100 ಪಟ್ಟು ಒಳ್ಳೆಯವಳು ಹುಡುಕಿ ಮದುವೆ ಮಾಡ್ತೀವಿ ನಿಮಗೆ. ನೀನೇನು ಅದ್ರ ಬಗ್ಗೆ ನೊಂದ್ಕೋಬೇಡ ಆಯ್ತಾ? ನಂತ್ಕೊಳ್ಳೋ ಸೀನೇ ಇಲ್ಲ. ನಾನು ಸ್ಟೇಷನ್ಗೆ ಹೊರಗೆ ಬರ್ತಿದ್ದಾಗೆ ಜಾನ್ವಿ ಬಗ್ಗೆ ಮರ್ತೇ ಬಿಟ್ಟೆ. ಅವಳಿಗೆ ನಾನು ಬೇಡವಾದ್ಮೇಲೆ ಆಮೇಲೆ ಅವಳ ಬಗ್ಗೆ ಯೋಚನೆ ಮಾಡಿ.
ಕರೆಕ್ಟ್ ಅಲ್ವಾ ಮಾಮ್ಸ್? ಹಾಂ 100% ಕರೆಕ್ಟ್. ನೀನು ನಮಗೆಲ್ಲ ಊಟ ಮಾಡಿಸ್ದೆ, ಈಗ ನಾವೆಲ್ಲ ಸೇರಿ ನೀವು ಊಟ ಮಾಡಿಸ್ತೀವಿ ಬಾ. ಮಾಮ್ಸ್, ನನಗೆ ಇವಾಗಲೇ ಬೇಡ, ಸುಸ್ತಾಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡ್ತೀನಿ. ಹೌದಾ ಕಂದ, ಹೋಗಿ ಮಲ್ಕೊ, ನಾ ಆಮೇಲೆ ಎಬ್ಬಿಸ್ತೀನಿ ನಿಂಗೆ. ಮನಸ್ಸಿಂದ ದೊಡ್ಡ ಭಾರ ಇಳಿತು ಕಲ್ಲು. ಈ ಹುಡುಗ ಎಲ್ಲಿ ಊಟ ತಿಂಡಿ ಬಿಟ್ಟು ರೂಮ್ ಸೇರ್ಕೋತಾನೋ ಅಂತ ತುಂಬ ಹೆದರಿ ಬಿಟ್ಟಿದ್ದೆ. ಇನ್ನೂ ಅದೇ ಯೋಚನೆ ಆಗಿತ್ತು ನಾನು. ಹಾಗಾಗದೇ ಇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಅತ್ತೆ, ನಾವೆಲ್ಲ ಇಷ್ಟೊಂದು ಸಂತೋಷವಾಗಿರ್ಬೇಕಾರೆ ನೀವ್ಯಾಕೆ ಸಪ್ಪಗಿದ್ದೀರಾ? ನೀವೆಲ್ಲ ಇಷ್ಟೊತ್ತು ಶ್ರೀ ನಿಮ್ಮ ಹತ್ರ ಮಾತಾಡಿದ್ದೆಲ್ಲ ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಏನು ಹಾಗಂದ್ರೆ ಅತ್ತೆ, ನಿಜ ಅಲ್ವಾ? ಅದೆಲ್ಲ ನಿಮ್ಮನ್ನು ನಂಬಿಸೋದಕ್ಕೆ ಅವನು ಮಾಡಿದ ನಾಟಕ. ಏನು ಹೇಳ್ತಿದ್ದೀರಾ ಅತ್ತೆ? ಜಾನ್ವಿನ ಮನಸ್ಸಿಂದ ತೆಗ್ದಾಕಿದ್ದೀನಿ ಅಂತ ಅವನು ಹೇಳಿದ್ದು ಸುಳ್ಳು ಹಾಗಾದ್ರೆ? ಸುಳ್ಳು. ಅಷ್ಟು ಸುಲಭವಾಗಿ ಶ್ರೀ ಜಾನ್ವಿನ ಮನಸ್ಸಿನಿಂದ ತೆಗೆದಾಕ್ತಾನೆ ಅಂತ ನೀವು ನಂಬ್ತೀರಾ? ಅದು ಸಾಧ್ಯನಾ? ಅವಳಿಲ್ಲದೆ ಬದುಕಕ್ಕಾಗಲ್ಲ ಅಂತ ಅನ್ನೋನು ಅವಳು ಬೇರೆಯವ್ರನ್ನೇ ಮದುವೆ ಆಗ್ತೀನಿ ಅಂತ ಅಂದಾಗ ಅವಳನ್ನೇ ಕಿಡ್ನಾಪ್ ಮಾಡಿದವನು ಅಷ್ಟು ಸುಲಭವಾಗಿ ಅವಳನ್ನ ಮರೆತು ಬಿಡ್ತಾರ? ಅದೇ ಶ್ರೀ, ಇಷ್ಟೊತ್ತು ನಮಗೆಲ್ಲ ನಗ್ನಗ್ತಾ ಊಟ ಮಾಡಿಸಿದ್ದು ನಾಟಕನಾ? ಹೌದು. ಶ್ರೀ ಹಾಗೆ ಮಾಡೋದಕ್ಕೆ ಅಗತ್ಯ ಏನಿದೆ ಅತ್ತೆ? ನಿಮಗಳಿಗೋಸ್ಕರ. ಅವ್ನು ನೊಂದ್ಕೊಂಡ್ರೆ ನೀವೆಲ್ಲ ನೊಂದ್ಕೋತೀರ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವನ ನೋವನ್ನ ಅವನು ಮುಚ್ಚಿಟ್ಕೊಂಡ. ಆದರೆ ಅವನು ಮನೆಗೆ ಬರೋವರೆಗೂ ಅವನು ಎಷ್ಟು ನೊಂದ್ಕೊಂಡ ಅಂತ ಅವನ ಜೊತೆಗೆ ಬಂದಿರೋ ನನಗೆ ಚೆನ್ನಾಗಿ ಗೊತ್ತು. ನೀವೆಲ್ಲ ನೊಂದ್ಕೊಂಡ್ರೆ ಏನು ತಿನ್ನಲ್ಲ ಅಂತ ಅವನು ಚೆನ್ನಾಗಿ ಗೊತ್ತು. ಅದಕ್ಕೆ ಅವನು ನಿಮಗೆಲ್ಲ ಕೈ ತುತ್ತು ನಿಮಗೆಲ್ಲ ಅವನೇ ಅಮ್ಮ ಆದ. ಒಂದು ತುತ್ತು ಕೂಡ ಅವನ ಬಾಯಿಗಿಡ್ಲಿಲ್ಲ. ಯಾಕೆ ಅಂತ ನಿಮ್ಗೆ ಹೊಳಿಲಿಲ್ವಾ? ಜಾನ್ವಿನೇ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಅವನಿಗೆ ತುಂಬಾ ಹರ್ಟ್ ಆಗಿದೆ. ಅದನ್ನ ನಿಮಗಳ ಮುಂದೆ ತೋರಿಸ್ಕೊಳ್ದೆ ಮುಚ್ಚಿಟ್ಕೊಂಡು ರೂಮ್ಗೆ ಹೋದ. ಈಗ ಅವನು ರೂಮಲ್ಲಿ ಅಳ್ತಾ ಕೂತಿರ್ತಾನೆ. ಬೇಕಾದ್ರೆ ನೀವೆಲ್ಲ ಹೋಗಿ ನೋಡಿ. ಯಾಕೆ ಜಾನು ನನಗಿಂಥ ಶಿಕ್ಷೆ ಕೊಟ್ಟೆ? ನಾನಿನ್ನ ಕಿಡ್ನಾಪ್ ಮಾಡಿ ನಿನಗೆ ಹಿಂಸೆ ಕೊಡೋದಕ್ಕೆ ಸಾಧ್ಯನಾ? ನಾನು ನಿನಗೆ ಹಿಂಸೆ ಕೊಡೋದನ್ನ ನನ್ನ ಕನಸಲ್ಲೂ ಕೂಡ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಜಾನು. ನೀನನ್ನು ಬಿಟ್ಟು ಹೋಗಿ 1 ತಿಂಗಳಾಗಿದ್ರು ನೀನಿನ್ನೂ ನನ್ನ ಜೊತೆಯಲ್ಲೇ ಇದೆಯಾ ಅನ್ನೋ ಫೀಲಲ್ಲಿ ಬದುಕ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ನನ್ನ ಮನೆಗೆ ನನ್ನ ಮನಸ್ಸಿಗೆ ವಾಪಸ್ ಬರ್ತೀಯಾ ಅಂತ ಕಾಯ್ತಾ ಇದ್ದೆ. ಆದರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾನು ಹೃದಯನ ಚೂರು ಮಾಡಿಬಿಟ್ಟಿಯಲ್ಲ ಜಾನು. ಸ್ಟೇಷನಲ್ಲಿ ಆ SI ಇನ್ಮೇಲಿಂದ ನಾನು ನಿನ್ನ ನೋಡಲ್ಲ ಅಂತ ಬರ್ಕೊಡು ಅಂತ ಹೇಳ್ದ. ನಾನೊಂದು ವೇಳೆ ಬರ್ಕೊಟ್ಟಿದ್ದರೆ ನನ್ನನ್ನು ತಕ್ಷಣ ರಿಲೀಸ್ ಮಾಡಿಬಿಡ್ತಿದ್ದ. ಆದರೆ ನಾನು ಬರ್ಕೊಡ್ಲಿಲ್ಲ. ಯಾಕೆ ಗೊತ್ತಾ? ಯಾಕೆ ಅಂದರೆ ಅದು ಸಾಧ್ಯನೇ ಇಲ್ಲ ಜಾನು.
ನಾನು ನಿನ್ನ ಹೊಡೆಯೋದಕ್ಕಾಗೋದೇ ಇಲ್ಲ. ನಾನು ಹಾಗೆ ಬರ್ಕೊಟ್ಟಿದ್ದಿದ್ರೆ ಅದು ಸುಳ್ಳಾಗ್ತಿತ್ತು. ಅದಕ್ಕೆ ನಾನು ಬರ್ಕೊಡಲ್ಲ ಅಂದೆ. ನೀನು ನನಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರು ನನಗೆ ನಿನ್ನ ಮೇಲಿರೋ ಪ್ರೀತಿ ಕಮ್ಮಿ ಆಗಿಲ್ಲ ಜಾನು. ನನ್ನ ನೆನಪು ನನಗೆ ಬಂದು ನನ್ನ ಹತ್ರ ಬಂದೇ ಬರ್ತೀಯ ಅಂತ ನಂಬಿದ್ದೀನಿ ನಾನು. ವಸುಮಮ್ ಯಾವಾಗಲೂ ಹೇಳ್ತಿರ್ತಾರೆ, ಆ ದೇವರು ಯಾವಾಗಲೂ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ. ನನಗೆ ಆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೂ ವಸುಮಮ್ ಹೇಳಿದ ಮಾತು ಮೇಲೆ ತುಂಬ ನಂಬಿಕೆ ಇದೆ. ಅಟ್ಲೀಸ್ಟ್ ವಸುಮಮ್ ಹೇಳಿದ ಮಾತನ್ನ ಸುಳ್ಳು ಮಾಡಬಾರ್ದು ಅನ್ನೋ ಕಾರಣಕ್ಕಾದರೂ ಆ ದೇವ್ರ ನಮ್ಮಿಬ್ಬರನ್ನ ಒಂದು ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ ಜಾನ. ಮಗಳೇ ಒಪ್ಕೊಂಡಿದ್ದಾಳೆ. ನಿಮ್ಮ ಹಠ ಬಿಟ್ಟು ಇನ್ನಾದರೂ ಕನ್ಯಾದಾನ ಮಾಡ್ಕೊಡಿ ಮಾವ. ಮಾವಾಗಿ ಮಾತ್ರ ಸಾಯಿಸ್ಬಿಡ್ತೀನಿ. ನೋಡ್ ಮಗಳೇ, ನಾನು ನೋಡಿರೋ ಸಂಬಂಧ ನಾನೇ ಬೇಡ ಅಂತ ಹೇಳ್ತಿದ್ದೀನಿ. ಮರ್ತ್ಬಿಡಿ ಈ ಮದನ್ನ. ಬೇಡ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಕೊಡಿ. ಅಪ್ಪನಿಗಾಗಿರೋ ವಯಸ್ಸಾಗಿದೆ, ಅದಕ್ಕಿಂತ ಕಾರಣ ಬೇಕೇನೆ? ಸುಮ್ಮನಿರೋ ನೀನು. ಅವತ್ತು ನಿಮ್ಮನ್ನು ಮೊದಲನೇ ಸರಿ ನೋಡಕ್ಕೆ ಬಂದಾಗಲೂ ನನಗೆ ಇಷ್ಟೇ ವಯಸ್ಸಾಗಿತ್ತು. ಅವತ್ತು ಕಾಡ್ದಿರೋ ವಯಸ್ಸಿನ ಸಮಸ್ಯೆ ಇವತ್ತು ಇವ್ರು ಕಾಡ್ತಿದ್ಯಾ? ನೀನು ಮಧ್ಯೆ ಮಾತಾಡಬೇಡ. ಇದು ನನ್ನ ಮಗಳ ಮಧ್ಯ ನಡೀತಾ ಇರೋ ಮಾತುಕತೆ. ನೋಡ್ ಜಾನು, ಇವನು ಕೇಳಿ ನೀಚ. ಕುತಂತ್ರ ಮಾಡಿ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ದಾನೆ. ಕುತಂತ್ರ ಮಾಡ್ತಿರೋದು ಇವರಲ್ಲ, ಆ ಶ್ರೀನಿಧಿ. ಸರಿಯಾಗಿ ಹೇಳಿದೆ ಜಾನ್ವಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಮಾವ. ನಿನ್ನನ್ನೇ ನಮ್ಮ ವಿರುದ್ಧ ಎತ್ ಕಟ್ಟಿದ್ದಾನೆ ಕಣೆ ಇವನು. ಇವ್ನು ಕುತಂತ್ರಕ್ಕಿಂತ ಬೇರೆ ಎಕ್ಸಾಂಪಲ್ ಬೇಕಾ? ಶ್ರೀನಿಧಿಗಿರೋ ಕಾಲ್ಭಾಗ ಯೋಗ್ಯತೆ ಇದೆಯಾ ಇವನ್ಗೆ? ಅವ್ರು ನಿನಗೇನೋ ಕೊಟ್ಟಿದ್ದಾರೆ, ಯಾಕೆ ಯಾವಾಗಲೂ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತೀಯಾ? ಯಾರ್ಯಾರೋ ಏನೇನೋ ಕೊಡ್ತಾರೆ ಅಂತ ಅವ್ರ ಪರ ವಹಿಸ್ಕೊಂಡು ಮಾತಾಡಕ್ಕೆ ನಾನೇನು ಈ ಬೇಲೂರು ಚೆನ್ನಕೇಶ್ವ ಅಲ್ಲ. ದೇವ್ರ ಕೂತಾಕ್ ಕೂತಿದ್ದೀನಿ, ನನ್ನ ಯಾಕೆ ಮಧ್ಯೆ ಕೇಳ್ತೀಯ? ಬೆಳೆಯ ಹುಡುಗ ಕೊಡ ನೀನು. ಆ ಬೇಲೂರು ಚೆನ್ನಕೇಶ್ವ ನಿನ್ಗೆ ಒಳ್ಳೆ ಮಾಡೋದಿಲ್ಲ. ಕುತಂತ್ರ ಮಾಡಿರೋದು ಶ್ರೀನಿಧಿ ಅವರು. ನನ್ನನ್ನು ಕಿಡ್ನಾಪ್ ಮಾಡಿ ಬಲವಂತವಾಗಿ ಮದುವೆ ಆಗ್ಬೇಕು ಅಂತ ಜೇಬಲ್ ತಾಳಿ ಇಟ್ಕೊಂಡಿದ್ರು ಗೊತ್ತಾ? ನನ್ನ ತಮ್ಮನಾಗ ನೀನು ಅವ್ರ ಕಾಲರ್ ಹಿಡಿದು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ಬೇಕು ಅನ್ಸ್ಲಿಲ್ವಾ? ಇಲ್ಲ ಕಣೆ, ಕೇಳಬೇಕು ಅಂತ ಅನಿಸ್ಲಿಲ್ಲ. ಅದೇ ಯಾಕೆ? ನಿನ್ ಜಾಗದಲ್ಲಿ ಬೇರೆ ಯಾರೇ ಆಗಿದ್ರು ಇದನ್ನ ಮಾಡಿರೋರು ಅಲ್ವಾ ಮಾವ? ಅಫ್ಕೋರ್ಸ್, ಡೆಫಿನೆಟ್ಲಿ ಹೌದೌದಮ್ಮ. ಏನ ನನಗೆಲ್ಲ ಸರಿಯಾಗಿ ಗೊತ್ತಾಗಲ್ಲ ಬಿಡಮ್ಮ. ಅಪ್ಪನ್ ಹುಟ್ಟಿದ್ರೆ ಕೇಳಿರೋನು. ಹೇಯ್, ಅದೇ ಯಾಕೆ ಕೇಳ್ಬೇಕು ಅನ್ಸ್ಲಿಲ್ಲ? ಶ್ರೀನಿಧಿ ಅವರು ಕೆಟ್ಟವರು ಅಂತ ನನಗೆ ಅನಿಸ್ಲಿಲ್ಲ, ಅದಕ್ಕೆ ಕೇಳಲಿಲ್ಲ. ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಹೋಟ್ಲಲ್ಲಿ ಇಟ್ಟಿದ್ದ. ಇಷ್ಟು ಸಾಲದನ್ನು ಕೋಪ ಮಾಡ್ಕೊಳ್ಳೋದಕ್ಕೆ ನೀನು ಮಧ್ಯ ಮಾತಾಡಬೇಡ. ನೋಡಿ ಅಕ್ಕ, ಶ್ರೀನಿಧಿ ಅವರು ನಿನ್ನ ಕಿಡ್ನಾಪ್ ಮಾಡಿರ್ಬೋದು ಕಣೆ, ಆದ್ರೆ ನಿನ್ ಜೊತೆ ಕೆಡ್ದಾಗ ನಡ್ಕೊಂಡ್ರಾ? ಇಲ್ಲ ತಾನೆ. ಅವ್ರ ಉದ್ದೇಶ ಇವನ್ ಜೊತೆ ನಿನ್ನ ಮದ್ವೆ ತಪ್ಸೋದಾಗಿತ್ತು ಅಷ್ಟೇ. ಅದು ನನ್ನ ಪ್ರಕಾರ ತಪ್ಪಲ್ಲ ಕಣೆ. ಮಾವ, ನೀವೇನಂತೀರಾ? ಶ್ರೀನಿಧಿ ಅವ್ರು ಮಾಡಿದ್ ಸರಿನೋ ತಪ್ಪೋ? ತಪ್ಪೇ ಕಣಮ್ಮ. ಯಾವ ಮರ್ಯಾದಸ್ಥರು ಮಾಡಿದಾರೆ ದೊಡ್ಡ ತಪ್ಪನ ಆ ಶ್ರೀನಿಧಿ ಮಾಡಿದಾನೆ. ಜಾಸ್ತಿ ಮಾತಕ್ಕೆ ನನ್ನ ಕಾಲ್ ಆಪರೇಷನ್ಗೋಸ್ಕರ ತಾನೇ ನೀನು ಮದನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಿರೋದು. ನನ್ನ ಕಾಲ್ ಆಪರೇಷನ್ ಅವ್ನ ದುಡ್ಡಿಂದ ಆಗೋದೇ ಬೇಡ, ನೀನು ಮದುವೆ ಬೇಡ ಅಂತ ಹೇಳು. ಮದುವೆ ಬೇಡ ಅನ್ನೋದಕ್ಕಾಗಲ್ಲ. ನಾನೀಗ ಇವ್ರನ್ನ ಮದುವೆ ಆಗಕ್ಕೆ ಒಪ್ಪಿರೋದು ನಿಮ್ಮ ಕಾಲು ಆಪ್ರೇಷನ್ ಒಂದೇ ಕಾರಣಕ್ಕಲ್ಲ ಅಪ್ಪ, ಇನ್ನೊಂದು ಕಾರಣನೂ ಇದೆ. ಹೌದಾ? ಇನ್ನೊಂದು ಕಾರಣ ಇದೆಯಾ? ಮತ್ ಯಾಕಮ್ಮ ನೀನು ಮದನ್ನವ್ರನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿರೋದು? ಮುಂಚೆ
ನಿಮ್ಮ ಕಾಲು ಆಪ್ರೇಷನಿಗೋಸ್ಕರನೇ ನಾನು ಮದನ್ ಅವರನ್ನ ಮದುವೆ ಆಗಕ್ಕೆ ಒಪ್ಪಿದ್ದು. ಆದರೆ ಇವ್ರು ನನಗೆ ಮೈಸೂರಿಂದ ಬಿಡಿಸ್ಕೊಂಡು ಬಂದಾಗಿಂದ ಇವ್ರ ಬಗ್ಗೆ ಒಪಿನಿಯನ್ ಚೇಂಜ್ ಆಗಿದೆ. ಏನ ಈ ಅಯೋಗ್ಯ ನಿನಗೀಗ ದೇವ್ ತರ ಕಾಣಿಸ್ತಿದಾನ? ಮಿತಿ ಮೀರ್ಬೇಡ ರವಿ. ನನ್ನ ಮುಂದೆ ಇವ್ರಿಗೆ ಅಯೋಗ್ಯ ಅಂತ ಹೇಳಿದ್ರೆ ನನಗೆ ಇಷ್ಟ ಆಗಲ್ಲ. ಕಿಡ್ನಾಪ್ ಮಾಡಿದ ಶ್ರೀನಿಧಿ ನಿನಗೂ ಅಪ್ಪನಿಗೂ ದೇವ್ರ ತರ ಕಾಣಿಸ್ತಾರಲ್ಲ, ಅವರಿಂದ ಕಾಪಾಡಿದ ಮದನ್ ಅವರು ನನಗೆ ದೇವ್ರ ತರ ಕಾಣಿಸ್ತಾರೆ. ಮದನ್ ಅವರಿಗೆ ನನ್ನ ಬಗ್ಗೆ ಕಾಳಜಿ ಇದೆ, ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಅವರು ಅನ್ನೋ ನಂಬಿಕೆ ಇದೆ. ಅದಕ್ಕೆ ನಾನು ಅವರನ್ನ ಮದುವೆ ಆಗ್ತಿರೋದು. ಥ್ಯಾಂಕ್ ಯು ಜಾನ್ವಿ, ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡಿರೋದಕ್ಕೆ. ಥ್ಯಾಂಕ್ ಯು ಚಂಕೇಶ್ವ. ನಮ್ಮ ತಾಯಣಿಗೂ ನೀವು ಮುತ್ತು ಬೇಡ, ನೀವೇ ನಮ್ಮ ಇಷ್ಟ ಮೀರಿ ಮದನನ್ನೇ ಮದುವೆ ಆಗ್ತೀನಿ ಅಂದ್ರೆ ಈ ಮದುವೆಗೆ ನಾನು ಬರಲ್ಲ. ನಿಮ್ಮಿಂದ ಈ ಮಾತು ಕೇಳಿ ನನಗೆ ತುಂಬ ಬೇಜಾರಾಗ್ತಿದೆ ಅಪ್ಪ. ನಾನು ಚಿಕ್ಕವಳಿರುವಾಗ ಅಮ್ಮ ನನಗೂ ರವಿಗೂ ತುಂಬ ಭೇದ ತೋರಿಸ್ತಿದ್ರು, ಆದರೆ ನೀವು ಯಾವಾಗಲೂ ನನ್ನ ಪರ ವಹಿಸ್ತಿದ್ರಿ, ನನಗೆ ಕಾನ್ಫಿಡೆನ್ಸ್ ತುಂಬ್ತಿದ್ರಿ, ನನ್ನ ಸ್ವಂತ ನಿರ್ಧಾರ ತಗೋಬೇಕು ಅನ್ನೋ ಧೈರ್ಯ ಹೇಳ್ತಿದ್ರಿ. ನನ್ನ ಮಗಳನ್ನ ಗಂಡು ಮಗನ ಥರ ಬೆಳೆಸಿದ್ದೀನಿ ಅಂತ ನಿಮ್ಮ ಎಲ್ಲ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಓಡಾಡ್ತಿದ್ರಿ. ಅದೇ ನಿಮ್ಮ ಮಗಳು ಇವತ್ತು ತನಗಿಷ್ಟ ಆದವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಒಪ್ಕೊಳ್ಳೋಕೆ ಆಗ್ತಿಲ್ಲ ಅಲ್ವಾ? ನನ್ನ ಮದುವೆಗೆ ಬರಲ್ಲ ಅಂತ ಹೇಳಿ ಹೆದರಿಸ್ತಿದ್ದೀರಾ? ಯಾವುದೇ ಕಾರಣಕ್ಕೂ ಮದನ್ ಅವ್ರನ್ನ ಮದುವೆ ಆಗೋ ನನ್ನ ನಿರ್ಧಾರದಲ್ಲಿ ಬದಲಾವಣೆ ಬರಲ್ಲ. ಮಾವ, ತಂದೆ ಸ್ಥಾನದಲ್ಲಿ ನೀವು ನಿಂತು ನನ್ನ ಕನ್ಯಾದಾನ ಮಾಡಿಕೊಡ್ತೀರಾ? ಏನಮ್ಮ ಹೀಗೆ ಕೇಳ್ತಿದ್ಯಾ? ನಾನಿಷ್ಟು ಮಾಡಲ್ವ? ಖಂಡಿತ ಮಾಡ್ತೀನಮ್ಮ. ಅಂದ್ರೆ ಥ್ಯಾಂಕ್ಸ್ ಮಾವ. ಸಕಲ ಇಷ್ಟಾರ್ಥ ಸಿದ್ಧಿರೋ. ಏನು ಗ್ರಾಚಾರ ಇದು? ಆ ಜಾನ್ವಿನೇ ನಮ್ಮ ಹತ್ರ ಕರ್ಕೋಬೇಕು ಅಂತ ಪ್ರಯತ್ನ ಪಟ್ಟಷ್ಟು ಅವಳು ನಮ್ಮಿಂದ ದೂರ ದೂರ ಹೋಗ್ತಾಳೆ. ಏನು ಮಾಡೋದು? ಮಾಡೋ ಪ್ರಯತ್ನ ಮಾಡಾಯ್ತು. ಹಣೆ ಬರ ಅಂದ್ಕೊಂಡು ಜಾನ್ವಿನ್ ಮರ್ತು ಬಿಡೋದು ಒಳ್ಳೇದು. ಏನು ಮಾತಾಡ್ತಿದೀಯ ಲಲಿತಾ ನೀನು? ನಿನ್ನ ಮಗಳಾಗಿದ್ರೆ ಹೀಗಂತಿದ್ಯಾ? ನಮಗೂ ಅವಳ ಬಗ್ಗೆ ಪ್ರೀತಿ ಇದೆ ಅತ್ತೆ, ಆದರೆ ಅವಳು ಹೀಗೆ ಹಠ ಹಿಡಿಸ್ಕೊಟ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ವಿಷಯನ ಅಷ್ಟು ಸುಲಭವಾಗಿ ತೀರ್ಮಾನ ಮಾಡೋಕ್ಕಾಗಲ್ಲ ಅಕ್ಕ. ಶ್ರೀಗೆ ಜಾನ್ವಿ ಬಗ್ಗೆ ಕೋಪ ಇದ್ರೂ ಒಳಗಡೆ ಪ್ರೀತಿ ಇದೆ. ಇವತ್ತೆಲ್ಲ ನಾಳೆ ಅವಳು ಬದಲಾಗ್ತಾಳೆ ಅನ್ನೋ ನಂಬಿಕೆಯಲ್ಲಿದ್ದಾನ ಅವನು. ಇನ್ನೇನು ಮಾಡೋದು ವಸ್ಸು? ಈಗಿರೋದು ಒಂದೇ ದಾರಿ. ಏನದು? ಇರೋ ಸತ್ಯನ ಜಾನ್ವಿಗೆ ಹೇಳ್ಬಿಡೋದು. ಶ್ರೀ ಜೊತೆ ಅವಳು ಮದುವೆ ಆಗಿರೋದಿನ ಸಾಕ್ಷಿ ಸಮೇತ ಅವಳಿಗೆ ತೋರಿಸೋದು ಉಳಿದಿರೋದು ಒಂದೇ ದಾರಿ ಈಗ. ಹಾಗೆ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಡಾಕ್ಟ್ರ್ ಹೇಳಿದ್ರಲ್ಲ, ಅದಕ್ಕೆ ನಾವು ಸುಮ್ಮನೆ ಇದ್ದಿದ್ದು. ಇಲ್ಲದ್ರೆ ಈ ಕೆಲಸ ಮುಂಚೆನೇ ಮಾಡ್ಬೋದಿತ್ತಲ್ಲ. ಈ ಕಿಡ್ನಾಪ್ ನಾಟಕ ಎಲ್ಲ ಬೇಡವಾಗಿತ್ತು. ಆದರೆ ಇದು ಬಿಟ್ಟರೆ ಬೇರೆ ಯಾವ ದಾರಿನೂ ಉಳಿದಿಲ್ಲ ಅಕ್ಕ. ವಸುಧ ಹೇಳೋದು ಕರೆಕ್ಟು. ಇನ್ನು ಇದನ್ನು ನೋಡಿಕೊಂಡು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಜಾನ್ವಿಗೆ ಸತ್ಯ ಹೇಳ್ಬಿಡೋದು. ಹಾಗೊಂದು ವೇಳೆ ಅವಳಿಗೆ ನೆನಪಿನ ಸಮಸ್ಯೆ ಆದರೆ ಫಾರಿನಲ್ಲಿ ಒಳ್ಳೆ ಸ್ಪೆಷಲಿಸ್ಟ್ ಹತ್ರ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗೋದು. ಸರಿ ಅತ್ತೆ. ಹ್ಞೂ ಅತ್ತೆ. ನಮ್ಮ ಶ್ರೀ ಅವಳನ್ನ ಇಷ್ಟೊಂದು ಪ್ರೀತಿಸ್ತಾ ಇರೋವಾಗಲೇ ನಮ್ಮನೆ ಸೊಸೆ ಇನ್ನೊಬ್ಬನ ಹೆಂಡತಿ ಆಗೋದು ಅಂದರೆ ಏನು? ನಾವು ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು. ಆದರೆ ಶ್ರೀಗ್ ವಿಷಯ ಗೊತ್ತಾಗ್ದಿರೋ ಹಾಗೆ ನಾವೇ ಹ್ಯಾಂಡಲ್ ಮಾಡಬೇಕು. ಹಾಂ, ಕರೆಕ್ಟ್.
ಏನಾಯ್ತು ವಸ್ದ? ಜಾನು ಜಾನು ಕೊನೆಗೂ ಮುಹೂರ್ತದ ಮೆಸೇಜ್ ಬಂತು. ಹತ್ರ ಮುಹೂರ್ತ ಯಾವ್ದಿದೆ ನೋಡಿ. ನಾಡಿದ್ದು ಒಳ್ಳೆ ಮುಹೂರ್ತ ಇದೆ. ತುಲಾ ಲಗ್ನ, ರೋಹಿಣಿ ನಕ್ಷತ್ರ, ಪ್ರೀತಿ ಯೋಗ ಇದೆ. ಈ ಯೋಗದಲ್ಲಿ ಮದುವೆ ಆದ್ರೆ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ತುಂಬಾ ಚೆನ್ನಾಗಿರುತ್ತಂತೆ. ನಾಡಿದ್ದೇ ಆದರೆ ತುಂಬ ಕಷ್ಟ ಆಗುತ್ತೆ. ಬೇರೆ ಯಾವ್ದಾದ್ರು ಮುಹೂರ್ತ? ನೋ ಪ್ರಾಬ್ಲಮ್. ಬರೋ ಶುಕ್ರವಾರ ಮಿಥುನ ಲಗ್ನ, ಶೋಭನ ಯೋಗ ಇದೆ. ಈ ಯೋಗದಲ್ಲಿ ಮದುವೆ ಆದ್ರೂ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅಂತ ಪುರೋಹಿತರು ಹೇಳಿದ್ದಾರೆ. ಅಪ್ಪ ನೀವೊಂದು ಮಾತು ಕೇಳ್ತೀನಿ. ಅಪ್ಪ, ಶುಕ್ರವಾರ ಮುಹೂರ್ತ ನಿಮಗೆ ಒಪ್ಕೆನಾ? ಜಾನು